ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ. ಈಗ ನಾನು ಜುಲೈ ತಿಂಗಳಲ್ಲಿ ಯಾವ್ಯಾವ ರಾಶಿಗಳಿಗೆ ಏನೇನು ಫಲಗಳ ಕುರಿತು ತಮ್ಮೊಂದಿಗೆ ಚರ್ಚಿಸಲು ಸಂತೋಷಪಡುತ್ತೇನೆ. ಆತ್ಮೀಯರೇ, ಗುರುಗ್ರಹ ಸ್ವತಂತ್ರರಾಗಿ ವೃಷಭ ರಾಶಿಯಲ್ಲಿ ಹಾಗೂ ಶುಕ್ರಗ್ರಹ ಸ್ವತಂತ್ರರಾಗಿ ಮಿಥುನ ರಾಶಿಯಲ್ಲಿ, ಅಂದರೆ ತಮ್ಮ ಅಸ್ತಿತ್ವವನ್ನು ತ್ಯಾಗ ಮಾಡಿಕೊಂಡು ಸ್ವಯಂ ಪ್ರಕಾಶಿತರಾಗಿ ಎಲ್ಲರಿಗೂ ಶುಭ ಫಲ ಕೊಡುವವರಾಗಿರುತ್ತಾರೆ. ಇನ್ನು ದಿನಾಂಕ 29/6/2024 ಶನಿಗ್ರಹವು ಕುಂಭರಾಶಿಯಲ್ಲಿ ವಕ್ರವಾಗಿದ್ದು ಅದು ಮಕರ ರಾಶಿಯನ್ನು ವೀಕ್ಷಿಸ್ತಿರ್ತದೆ. ಕಾರಣ ನಾವು ಮಕರ ರಾಶಿಯಿಂದ ಎಲ್ಲ ಫಲಗಳನ್ನು ನಾವು ನಿರ್ಧರಿಸಬಹುದು. ಇನ್ನು ಉದಾಹರಣೆಗೆ ಈ ಒಂದು ಶನಿಗ್ರಹ ವಕ್ರತ್ವದಿಂದ ಎಲ್ಲ ರಾಶಿಗಳಿಗೂ ಕೆಲವೊಂದು ರಾಶಿಗಳಿಗೆ ಅತ್ಯಂತ ಶುಭ ಫಲಗಳಿದ್ವೆ. ಉದಾಹರಣೆಯಾಗಿ ಈಗ ನಾವು ಮೀನರಾಶಿಗೆ 7.5 ಎಂದು ತಿಳಿದುಕೊಳ್ಳೋಣ. ಬಟ್ ಈ ಮೀನರಾಶಿಯಿಂದ ಈ ಕುಂಭರಾಶಿಯಿಂದ ಒಂದು ಶನಿಗ್ರಹ ಮಕರ ರಾಶಿಯನ್ನು ನೋಡುತ್ತಿದ್ದರಿಂದ ಮೀನರಾಶಿಗೆ 11ನೇ ಸ್ಥಾನದಲ್ಲಿ ಶನಿಗ್ರಹ ಬರೋದರಿಂದ ಲಾಭಸ್ಥಾನದಲ್ಲಿ ಬರೋದ್ರಿಂದ ಸದ್ಯ ಒಂದು 4.5 ತಿಂಗಳವರೆಗೂ ಅವರಿಗೆ 7.5 ಮುಕ್ತಿ ಇರ್ತದೆ. ಏಕೆಂದರೆ ಶನಿಗ್ರಹ ಪುನಃ ನವಂಬರ್ 8 ಮತ್ತೆ ಪುನಃ ಕುಂಭರಾಶಿಗೆ ಬಂದು ಯಥಾಸ್ಥಿತಿಯಲ್ಲಿ ತಮ್ಮ ಫಲಗಳನ್ನು ನೀಡುತ್ತಾರೆ. ಹೀಗೆ ಈ ಎಲ್ಲ ವಿಚಾರಗಳಲ್ಲದೆ ಇನ್ನಿತರ ಗ್ರಹಗಳಾದ ರವಿ, ಬುಧ, ಮಂಗಳ ಹಾಗೂ ರಾಹುಕೇತುಗಳ ಒಂದು ಫಲಾಫಲಗಳನ್ನು ಕೂಡ ಎಲ್ಲ ರಾಶಿಗೆ ಸಂಬಂಧಿಸಿದಂತೆ ಪ್ರತ್ಯೇಕವಾದ ವಿಡಿಯೋಗಳ ಮುಖಾಂತರ ನಿಮಗೆ ಹಂಚಿಕೊಳ್ಳುತ್ತಿದ್ದೇನೆ. ಮತ್ತು ಮುಂದೆ ಜ್ಯೋತಿಷ್ಯದ ಕುರಿತಾದ ಹೊಸ ವಿಚಾರಗಳನ್ನು ಕೂಡ ನಿಮಗಾಗಿ ಪ್ರಸ್ತುತಿಪಡಿಸಲು ನಾನು ಬಹಳ ಖುಷಿ ಪಡುತ್ತಿದ್ದೇನೆ. ಕಾರಣ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಎಲ್ಲ ಚೆನ್ನಾಗಿ ಆಗ್ತದೆ ಮತ್ತು ಎಲ್ಲ ಮಾಹಿತಿಗಳು ನಿಮಗೆ ಅಪ್ಡೇಟ್ ಆಗುತ್ತವೆ. ಎಲ್ಲರಿಗೂ ಮಾಹಿತಿಗಳನ್ನು ವೀಕ್ಷಿಸಿರಿ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.